Jai Shri Gurudev. Welcome to Business Studies online class. Okay, today we are going to study about the informal organization. In the previous classes, I have already told what is formal organization. Formal antandre systematic agi, step by step, processing ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಪಾಲಿಸೀಸ್ ಎಲ್ಲ ಫಾಲೋ ಮಾಡಿಕೊಂಡು ನಾವು ಅಳವಡಿಸ್ಕೊಂಡು ಹೋಗ್ತೀವಲ್ಲ ಬಿಸ್ನೆಸ್ನಲ್ಲಿ, ಅದಕ್ಕೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಫಾರ್ಮಲ್ ಆರ್ಗನೈಸೇಷನ್ ಮಾಡಬೇಕಾದ್ರೆ ಈಗ ಫಂಕ್ಷನಲ್ ಸ್ಟ್ರಕ್ಚರ್ ಆಗಲಿ, ಡಿವಿಷನಲ್ ಸ್ಟ್ರಕ್ಚರ್ ಆಗಲಿ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಲಿ ಎಲ್ಲ ಸೇರ್ಕೊಳ್ಳುತ್ತೆ ಅಂತ ನಾನು ಆಲ್ಮೋಸ್ಟ್ ನಿಮಗೆ ಹೇಳಿದ್ದೆ, ಹೌದಲ್ವಾ? ಸೊ ಇವಾಗ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಇನ್ಫಾರ್ಮಲ್ ಅಂದರೆ ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ದಿ ಫಾರ್ಮಲ್ ಆರ್ಗನೈಸೇಷನ್. ಇನ್ಫಾರ್ಮಲ್ ಅಂತಂದರೆ ಏನು? What is informal organization? Formal antandre we are going to obey the rules, regulation, systematically following which the top level departments or top level management, those are already given the ideas, structure, everything. We are obeying the whatever the ideas applied in the business organization, we are obeying and doing the work inside the company, isn't it? So today, what is informal organization means? Interaction among people at work. In work, interaction among the people. I know in which department I am going doing the work, isn't it? ಯಾವ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ನನಗೆ ಗೊತ್ತಿದೆ. ಸೊ ಅದು ಫಾರ್ಮಲ್. ಅವ್ರು ಆಲ್ರೆಡಿ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ಆ ಡಿಪಾರ್ಟ್ಮೆಂಟಿಗೆ ನಾವು ಹೋಗ್ತಾ ಇದ್ದೀವಿ, ನಾವು ವರ್ಕ್ ಮಾಡ್ತಾ ಇದ್ದೀವಿ, ಏನೆಲ್ಲ ಆರ್ಡರ್ಸ್ ಏನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಾವು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಹೂಮ್ ಟು ರಿಪೋರ್ಟ್ ಟು ಹೂಮ್. ಸೊ ಈ ಥರ ಒಂದು ಡಿಫ್ರೆಂಟ್ ಐಡಿಯಾಸನ್ನು, ಡಿಫ್ರೆಂಟ್ ವರ್ಕನ್ನು, ಡಿಫ್ರೆಂಟ್ ಇನ್ನೋವೇಟಿವ್, ಡಿಫ್ರೆಂಟ್ ಕ್ರಿಯೇಟಿವಿಟಿ ಎಕ್ಸೆಟ್ರಾ ಅದನ್ನು ನಾವು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ವಿ ಫಾರ್ಮಲ್ನಲ್ಲಿ. ಇನ್ಫಾರ್ಮ್ ಬರೋದು ಯಾವಾಗ? ಇನ್ಫಾರ್ಮಲ್ಲು ಇಂಟರಾಕ್ಷನ್ ಅಮಾಂಗ್ ಪೀಪಲ್ ಅಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಹೋಗಿ ಸೇರಿರ್ತೀವಿ ಅವರೊಂದಿಗೆ ಮಾಡುವಂಥ ಒಂದು ಇಂಟರಾಕ್ಷನ್ ಪೀಪಲ್ಸ್ ಜೊತೆ. ಪೀಪಲ್ ಅಟ್ ವರ್ಕ್, ಇಟ್ ಗಿವ್ ರೈಸ್ ಟು ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅಮಾಂಗ್ ಎಂಪ್ಲಾಯೀಸ್ ಕಾಲ್ಡ್ ವಾಟ್? ಇನ್ಫಾರ್ಮಲ್ ಆರ್ಗನೈಸೇಷನ್. ಅಂದರೆ ಸೋಷಿಯಲ್ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಸೋಷಿಯಲ್ ನೆಟ್ವರ್ಕ್ ಅಂತಂದರೆ ವರ್ಕು ನಡೀತಾ ಇರುತ್ತೆ, ಅದ್ರ ಜೊತೆಗೆ ಪೀಪಲ್ಸಿನ ಇಂಟರಾಕ್ಷನ್ ಜಾಸ್ತಿ ಆಗುವಾಗ ಈಗ ನಮ್ಮಲ್ಲೇ ಏನೇನು ನಡೀತಾ ಇರುತ್ತೆ, ನಮ್ಮ ಮಾತುಕತೆ ಆಗಿರ್ಬೋದು. ಈಗ ನಾನು ಅವರಿಗೆ ಹೋಗಿ ಫ್ರೆಂಡ್ಸ್ ಮಾಡ್ಕೊತೀವಿ, ಆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ವರ್ಕ್ ಪಾಡಿಗೆ ವರ್ಕ್ ನಡೀತಾ ಇರುತ್ತೆ, ಡಿಸ್ಕಷನ್ ಪಾಡಿಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಯಾವಾಗ ವರ್ಕ್ ರಿಲೇಟೆಡ್ ಅಲ್ಲದಲ್ಲೇ ಆಗುವಂಥ ಡಿಸ್ಕಷನ್ಗೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಕೇಳಿದ್ದಾರೆ? ಇಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಪೀಪಲ್ ಇನ್ ದ ಆರ್ಗನೈಸೇಷನ್ ಬೇಸ್ಡ್ ಆನ್ ದ ಪರ್ಸನಲ್ ಆಟಿಟ್ಯೂಡ್. ಇದು ರಿಲೇಶನ್ಶಿಪ್ ಬರೋದು ಇನ್ಫಾರ್ಮಲ್ ಆರ್ಗನೈಸೇಷನ್ ಆಗೋದು. ಕಮ್ಯುನಿಕೇಷನ್ಗೆ ನಾವು ಏನು ಕರಿತೀವಿ ಅದು ವರ್ಕಿಗೆ ಸಂಬಂಧಪಟ್ಟಿದ್ದು ಅಲ್ಲದೆ ನಾವು ಮಾಡುವಂಥ ಒಂದು ಸಂಭಾಷಣೆಗೆ, ಒಂದು ಟಾಕಿಗೆ, ಒಂದು ಕಮ್ಯುನಿಕೇಷನ್ಗೆ ನಾವು ಕರೆಯೋದು ಇನ್ಫಾರ್ಮಲ್. ಈಗ ನಾನು ಹೋಗಿದ್ದೀನಿ, ನನಗೆ ಫ್ರೆಂಡ್ಸ್ ಆದರೂ ನಮ್ಮದೇ ಆದ ಆ್ಯಟಿಟ್ಯೂಡ್ ಇರುವಂಥ ರಿಲೇಟೆಡ್ ಫ್ರೆಂಡ್ಸ್ ನಾವು ಗ್ಯಾಂಗ್ ಮಾಡ್ಕೊಂಡು ಕೂತ್ಕೊಳ್ತೀವಿ, ನಮ್ಮಲ್ಲೇ ಕೂತ್ಕೊಳ್ತೀವಿ, ಈಗ ಬೇರೆ ಜೊತೆ ಸೇರಲ್ಲ. ಸೊ ಆ ಥರ ಒಂದು ಇಂಟರಾಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಶುರು ಹಚ್ಕೊಳ್ಳುತ್ತೆ. ಸೊ ಆ ಥರ ಇಂಟರಾಕ್ಷನ್ ಬೇರೆ ಗಾಸಿಪ್ಸನ್ನೇ ಮಾತಾಡ್ತೀವಿ ಅಂತಲ್ಲ, ವರ್ಕ್ ಕೂಡ ಬೇಕಾದರೆ ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಆಗುವಂಥ ಒಂದು ಇಂಟರಾಕ್ಷನ್ ಕೂಡ ನಡೆಯುತ್ತೆ. ಅದಕ್ಕೆ ನಾವು ಅದು ಇನ್ಫಾರ್ಮಲ್ ಅಂತ ಕರಿತೀವಿ. ಫಾರ್ಮಲ್ ಅಂತಂದರೆ ಏನಂತ ಹೇಳಿದ್ವಿ? ಯಾವ ಡಿಪಾರ್ಟ್ಮೆಂಟಿಗೆ ಅದೇ ಡಿಪಾರ್ಟ್ಮೆಂಟಿಗೆ ಹೋಗಿ ಕೂತ್ಕೋಬೇಕು, ಅದೇ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಬೇಕು, ಅದೇ ಡಿಪಾರ್ಟ್ಮೆಂಟಿನ ಹೆಡ್ಗೆ ನಾವು ಮಾಡಿರೋಂಥ ವರ್ಕಿನ ರಿಪೋರ್ಟನ್ನು ಅವ್ರಿಗೆ ಕೊಡಬೇಕು, ಅಸೈನ್ ಆಗಿರೋವಂಥ ವರ್ಕನ್ನು ಅವರಿಗೆ ನಾವು ರಿಪೋರ್ಟ್ ಮಾಡಬೇಕು, ನಮ್ಮ ಒಂದು ಡಿಪಾರ್ಟ್ಮೆಂಟಿಂದ ಹೆಡ್. ಈಗ ಫಾರ್ಮಲ್ ಅಂತಂದರೆ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ವಿ, ಪ್ರೆಸಿಡೆಂಟ್ ಕೆಳಗಡೆ ಅಂದರೆ ಟಾಪ್ ಲೆವೆಲ್. ಪ್ರೆಸಿಡೆಂಟ್ ಇಸ್ ನಥಿಂಗ್ ಬಟ್ ಎ ಟಾಪ್ ಲೆವೆಲ್, ಹೌದಲ್ವಾ? ಲೆವೆಲ್ಸ್ ಆಫ್ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಲೋಯರ್ ಲೆವೆಲ್ ಅಂತ ಆಲ್ರೆಡಿ ನಾನು ಕ್ಲಾಸಸ್ನಲ್ಲಿ ಹೇಳಿದ್ದೀನಿ. ಈಗ ಫಾರ್ಮಲ್ ಆರ್ಗನೈಸೇಷನ್ ಮಾಡಬೇಕಾದ್ರೆ ಟಾಪ್ ಲೆವೆಲ್ನಲ್ಲಿ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ಇರ್ತಾರೆ. ಸೊ ಪ್ರೆಸಿಡೆಂಟ್ ಇಂದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಏನಾಗುತ್ತೆ? ಮಿಡಲ್ ಲೆವೆಲ್ಗೆ ಅವರ ಒಂದು ವರ್ಕನ್ನು ಡೆಲಿಗೇಟ್ ಮಾಡ್ತಾರೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಡಿವೈಡ್ ಮಾಡ್ತಾರೆ, ಹೌದಲ್ವಾ? ಆ ಥರ ಡಿವೈಡ್ ಆದ ನಂತರನೇ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಎ ಆದಮೇಲೆ ಬಿನೇ ಬರುತ್ತೆ, ಬಿ ಆದಮೇಲೆ ಸಿನೇ ಬರುತ್ತೆ. ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡುವಂಥ ಕೆಲಸಕ್ಕೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆ ಒಂದು ಸ್ಟೆಪ್ ಬೈ ಸ್ಟೆಪ್ಪಿನ ಒಂದು ರೂಟನ್ನು ಆಲ್ರೆಡಿ ಟಾಪ್ ಲೆವೆಲ್ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ ಇಟ್ಕೊಂಡಿರೋ ರೂಟನ್ನು ಇಟ್ಕೊಂಡಿರೋಂಥ ಒಂದು ರೂಟಲ್ಲಿ ನಾವು ನಡ್ಕೊಂಡು ಹೋಗೋದು, ನಮ್ಮಿಷ್ಟಕ್ಕೆ ನಾವು ಹೋಗೋದಿಲ್ಲ. ಆ ಒಂದು ರೂಟಲ್ಲೇ ಈಗ ಫಾರ್ ಎಕ್ಸಾಂಪಲ್ ಪಿಕ್ನಿಕ್ ಹೋಗಿರ್ತೀವಿ, ಪಿಕ್ನಿಕ್ನಲ್ಲಿ ಒಂದು ಪ್ಲೇಸಸ್ ಎಲ್ಲ ತೋರಿಸ್ತಾರೆ, ಆದರೆ ಟೀಚರ್ಸ್ ಜೊತೆನೇ ಸ್ಟೂಡೆಂಟ್ಸ್ ಇಳಿಬೇಕು, ಅವ್ರ ಜೊತೆನೇ ಓಡಾಡಬೇಕು, ಮತ್ತೆ ವಾಪಸ್ ಬಂದು ಟೀಚರ್ಸ್ ಜೊತೆನೇ ಬಸ್ ಹತ್ತಬೇಕು. ಸೊ ಆ ಒಂದು ರೂಲ್ಸನ್ನು ಅವ್ರು ಫಾಲೋ ಮಾಡಬೇಕಾಗುತ್ತೆ, ಇಷ್ಟ ಬಂದ ಕಡೆ ಹೋಗೋಗಿಲ್ಲ.
ಹೌದಲ್ವಾ? ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದ್ರೇನು? ಈಗ ಅದೇ ಟ್ರಿಪ್ಪಿಂದ ಎಕ್ಸಾಂಪಲ್ ತಗೊಳ್ಳೋಣ. ಆ ಟ್ರಿಪ್ಪಲ್ಲೇ ಈಗ ಡಿಫ್ರೆಂಟ್ ನಾವೆಲ್ಲ ಮೆಚುರಿಟಿ ಇರುವಂಥ ಪೀಪಲ್ಸು ನಾವೇ ಪರ್ಸನಲ್ ಟ್ರಿಪ್ಪಿಗೆ ಹೋದರೆ ಈಗ ಅವ್ರ ಜೊತೆನೇ ಫಾಲೋ ಮಾಡಬೇಕು ಅಂತ ಇಲ್ಲ. ಈಗ ಅವ್ರಿಗೆ ಆ ಪ್ಲೇಸ್ಗೆ ಈಗ ಫೋಟೋ ನನಗೆ ಅಲ್ಲಿ ತಗೋಬೇಕು ಅಂದರೆ ನೀನು ಅಲ್ಲಿ ಫೋಟೋ ತಗೋ, ನಾನು ಈ ಸೀನ್ರಿದು ಫೋಟೋ ತಗೊತೀನಿ. ಸೊ ಆ ಥರ ನಾನು ಆ ಪ್ಲೇಸಿಗೆ ಒಂಚೂರು ಹೋಗ್ಬಿಟ್ಟು ಬರ್ತೀನಿ, ನಾವು ಈ ಪ್ಲೇಸಿಗೆ ಒಂಚೂರು ಹೋಗ್ಬಿಟ್ಟು ಬರ್ತೀನಿ, ಇಂಡಿವಿಜುವಲ್ ಆಗಿ ಹೋಗ್ತಾರೆ. ಅಂದರೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋ ಅವಶ್ಯಕತೆ ಬರಲ್ಲ ಅಲ್ಲಿ. ಸೊ ಅದಕ್ಕೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೆಯೋದು, ಹೌದಲ್ವಾ? ಸೊ ಈ ಥರ ಫಾರ್ಮಲ್ ಆರ್ಗನೈಸೇಷನ್ ಅಂತಂದರೆ ಆಲ್ರೆಡಿ ಇರುವಂಥ ಒಂದು ಸರ್ಕಲ್ ಒಳಗೆ ಮಾಡುವಂಥ ಕೆಲಸ ಅಂತ ಹೇಳಿದೆ. ಇನ್ಫಾರ್ಮಲ್ ಅಂತಂದರೆ ಆ ಒಂದು ಸರ್ಕಲನ್ನು ದಾಟಿ ಮಾಡುವಂಥ ಕೆಲಸಕ್ಕೆ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೇಳಿರೋದು? ಪ್ರೆಸಿಡೆಂಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪ್ರೆಸಿಡೆಂಟ್, ಹೌದಲ್ವಾ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಇಂಡಿವಿಜುವಲ್ ಆಗಿ 3 ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಆಲ್ರೆಡಿ ರಿಟನ್ ಇನ್ ದ ಚಾರ್ಟ್. Vice President, production in the Vice President, to finance the Vice President, marketing in the Vice President. ಅಂತಂದರೆ this is the different departments, ಹೌದಲ್ವಾ? ಇದು different departments. ಟಾಪ್ ಲೆವೆಲ್ ಅವರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿದು ಕೆಲಸ ಮುಗೀತು. ಈಗ ಏನು ಮಾಡಬೇಕು? ಮುಂಚೆ ಫಾರ್ಮಲ್ ಮಾಡೋದಾದರೆ ನಾವು ವೈಸ್ ಪ್ರೆಸಿಡೆಂಟ್ ಆಫ್ ಪ್ರೊಡಕ್ಷನ್ ಅಂತಂದರೆ ಆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರೋವಂಥ ಪೀಪಲ್ಸ್ ಅಂದರೆ ಮ್ಯಾನೇಜರ್ A, B, C, D ಅಂತ ಅದಾದ ಡಿಪಾರ್ಟ್ಮೆಂಟ್ಗೇನೆ ಡಿಫ್ರೆಂಟ್ ಮ್ಯಾನೇಜರ್ಸ್ನ ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಫಾರ್ಮಲಲ್ಲಿ ಏನು ನಡೆಯುತ್ತೆ? ಈ ಪ್ರೊಡಕ್ಷನ್ದು ಏನಿದೆ ನಡೀತಾ ಇದೆ ಪ್ರೆಸಿಡೆಂಟು ಅವರ ಒಂದು ಡಿಪಾರ್ಟ್ಮೆಂಟ್ ಪೀಪಲ್ಸ್ ಜೊತೆನೇ ಇಂಟ್ರ್ಯಾಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ರಾದರ್ ದ್ಯಾನ್ ದ ಅದರ್ ಡಿಪಾರ್ಟ್ಮೆಂಟ್. ಓಕೆ, ಇಟ್ ಈಸ್ ಫಾರ್ಮಲ್. ಇನ್ಫಾರ್ಮಲಲ್ಲಿ ವೈಸ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಸೀದಾ ಈಗ ಮ್ಯಾನೇಜರ್ ಸಿಗೆ ಹೋಗ್ತಾರೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ? ಅಗೇನ್ ಪ್ರೆಸಿಡೆಂಟ್ ಆಫ್ ಮಾರ್ಕೆಟಿಂಗ್ ಅವ್ರ ಡಿಪಾರ್ಟ್ಮೆಂಟ್ ಅಂತಲೇ ಅವರು ಕೂಡ ಅದೇ ಡಿಪಾರ್ಟ್ಮೆಂಟಿಗೆ ಇಂಟ್ರಾಕ್ಟ್ ಮಾಡ್ತಾರೆ. ಅವ್ರದ್ದೇ ಒಂದು ಈಗ ಪ್ರೊಡಕ್ಷನ್ ಅಂದರೆ ಪ್ರೊಡಕ್ಷನ್ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು, ಫಿನಾನ್ಸ್ ಅಂದರೆ ಫಿನಾನ್ಸ್ ಜೊತೆ ಡಿಸ್ಕಸ್ ಮಾಡಬೇಕು, ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇಲ್ಲ ಇನ್ಫಾರ್ಮಲಲ್ಲಿ. ಇಲ್ಲಿ ಎಲ್ಲ ಡಿಫ್ರೆಂಟ್ ಪೀಪಲ್ಸ್ ಅವ್ರಿಗೆ ಯಾವುದೋ ರೂಲ್ಸ್ ರೆಗ್ಯುಲೇಷನ್ ಅವ್ರಿಗೆ ಯಾವುದೋ ಒಂದು ಬೌಂಡ್ರೀಸ್ ಇರಲ್ಲ ಇನ್ಫಾರ್ಮಲಲ್ಲಿ. ಸೊ ಯಾವ ಡಿಪಾರ್ಟ್ಮೆಂಟ್ಸ್ ಅವರು ಯಾವ ಡಿಪಾರ್ಟ್ಮೆಂಟ್ಸಿಗಾದ್ರೂ ಇಂಟರ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಫಿನಾನ್ಸ್ ವೈಸ್ ಪ್ರೆಸಿಡೆಂಟ್ ಫಿನಾನ್ಸ್ನಲ್ಲಿ ಅವ್ರು ಬೇಕಾದರೆ ಇವ್ರಿಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಅಲ್ಲ ಅಗೇನ್ ಅವ್ರು ಬೇಕಾದ್ರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ಮಾತಾಡ್ಬೋದು, ಅವರ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಬೋದು. ಸೊ ಈ ಥರ ವೆರೈಟೀಸ್ ಆಫ್ ಆಪ್ಷನ್ಸ್ ಬರುತ್ತೆ ಇನ್ಫಾರ್ಮಲಲ್ಲಿ. ಫಾರ್ಮಲ್ ಅಂತಂದರೆ ಸೇಮ್ ಡಿಪಾರ್ಟ್ಮೆಂಟ್ ಪೀಪಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು, ವರ್ಕ್ ತೆಗಿಬೇಕು, ಅವ್ರಿಗೆ ರಿಪೋರ್ಟ್ ಮಾಡಬೇಕು, ಆ ಥರ ಒಂದು ಬೌಂಡ್ರಿ ಒಳಗೆ ಮಾಡುವಂಥ ಒಂದು ಕೆಲಸ ಇಸ್ ಫಾರ್ಮಲ್. ಇನ್ಫಾರ್ಮಲ್ ಅಂತಂದರೆ ದೆರ್ ಇಸ್ ನೋ ಬೌಂಡ್ರಿ. ಯಾವ ಪರ್ಸನ್ ಅಂದರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಯಾವ ರೀತಿ ಯಾವಾಗ ಬೇಕಾದರೂ ಇಂಟರಾಕ್ಷನ್ ಇಟ್ಕೋಬೋದು. ಇವ್ರು ಬೇಕಾದರೆ ಈಗ ವೈಸ್ ಪ್ರೆಸಿಡೆಂಟ್ ಜೊತೆ, ಈಗ ಮ್ಯಾನೇಜರ್ ಬಂದರು, ಮ್ಯಾನೇಜರ್ ವೈಸ್ ಪ್ರೆಸಿಡೆಂಟ್ ಜೊತೆ ಮಾತಾಡಿದರು, ಇಲ್ಲ ಯಾವುದು ಪ್ರೊಡಕ್ಷನಿಂದು ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದರು, ಇಲ್ಲ ಫಿನಾನ್ಸ್ನವರು ಮಾರ್ಕೆಟಿಂಗ್ ಅವ್ರ ಜೊತೆ ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಅದೇ ಡಿಪಾರ್ಟ್ಮೆಂಟ್ ಮೇಲೆ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇಲ್ಲ. ಈ ಮಿಡಲ್ ಲೆವೆಲ್ ಪೀಪಲ್ಸ್ ಯಾವುದೇ ಡಿಪಾರ್ಟ್ಮೆಂಟ್ಸ್ ಅವ್ರ ಜೊತೆನಾದರೂ ಮಾತಾಡ್ತಾರೆ, ಅವ್ರಿಗೆ ಯಾವುದೋ ಒಂದು ಬೌಂಡ್ರೀಸ್ ಇಲ್ಲ. ಅದಕ್ಕೆ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ. ಯಾವುದೇ ರೀತಿ ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕಾಗಲಿ, ಸುಮ್ಮನೆ ಗಾಸಿಪ್ ಮಾಡೋದಕ್ಕಾಗಲಿ, ಕಮ್ಯುನಿಕೇಟ್ ಮಾಡೋದಕ್ಕಾಗಲಿ, ಅವರ ಒಂದು ವರ್ಕ್ ಲೀಡರ್ ಡಿಸ್ಕಸ್ ಮಾಡೋದಕ್ಕಾಗಲಿ, ವಾಟ್ ಎವರ್, ಅದೇ ಬೇಕು ಇದೇ ಬೇಕು ಅಂತಿಲ್ಲ. ಆದರೆ ಸೇಮ್ ಡಿಪಾರ್ಟ್ಮೆಂಟಲ್ಲಿನೇ ಸೇಮ್ ಲೈನಲ್ಲಿನೇ ನಡೆಯೋದಾದರೆ ಅದಕ್ಕೆ ಫಾರ್ಮಲ್ ಅಂತ ಕರಿತೀವಿ. ಆದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಡಿಫ್ರೆಂಟ್ ಎಂಪ್ಲಾಯರ್ ಜೊತೆ ಮಾತಾಡೋದಾದರೆ, ಡಿಫ್ರೆಂಟ್ ಎಂಪ್ಲಾಯೀಸ್ ಜೊತೆ ಮಾತಾಡೋದಾದರೆ ಅದಕ್ಕೆ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ. ಲುಕ್ ಎಟ್ ದಿಸ್ ಇಸ್ ದ ಚಾರ್ಟ್ ಆಫ್ ಹಾರಿಜಾಂಟಲ್ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಕರಿತೀವಿ ನಾವು. ಇಲ್ಲಿದೆ ಚಾರ್ಟ್. ಹಾರಿಜಾಂಟಲ್ ಮೀನ್ಸ್ ಯಾವ ಒಂದು ಸ್ಟೆಬಲ್ ಆಗಿರೋ ಲೈನ್ ಇಲ್ಲ, ಎಲ್ಲಿ ಬೇಕಾದರೂ ಯಾವ ಡಿಪಾರ್ಟ್ಮೆಂಟಿಗೆ ಬೇಕಾದರೂ ನಾವು ತಿಳ್ಕೊಳ್ಬೋದು. ಇಲ್ಲೇ ಹೇಳಿದ್ನಲ್ಲ, ಈಗ ಫಿನಾನ್ಸ್ ಅವರು ಮಾರ್ಕೆಟಿಂಗಿಗೆ ತಿಳ್ಕೊಬೋದು, ಮಾರ್ಕೆಟಿಂಗ್ ಫಿನಾನ್ಸ್ಗಳಿಗೆ ಹೋಗ್ತಾರೆ, ಇಲ್ಲ ಇಬ್ಬರು ಸೇರಿ ಪ್ರೊಡಕ್ಷನಿಗೆ ಹೋಗ್ತಾರೆ ಅಥವಾ ಸೇಲ್ಸಿಗೆ ಹೋಗ್ತಾರೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಆರ್ ದೇರ್. Okay, different peoples are going to communicate with the different varieties of department inside the organization. In that case, what we call to that those interaction is nothing but a informal organization or informal communication. So ಆ ಥರ ಬರುವಂಥದಕ್ಕೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇಲ್ಲ ತೋರಿಸಿದೆ, ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪೀಪಲ್ ಇನ್ ದ ಆರ್ಗನೈಸೇಷನ್ ಬೇಸ್ಡ್ ಆನ್ ದ ಪರ್ಸನಲ್ ಆಟಿಟ್ಯೂಡ್. ಅವರ ಒಂದು ಪರ್ಸನಲ್ ಆಟಿಟ್ಯೂಡ್ ಮೇಲೆ ಬೇಸ್ ಆಗಿರುತ್ತೆ ಏನು, ಅವರ ಒಂದು ಇಂಟರಾಕ್ಷನ್, ಅವರ ಒಂದು ಕಮ್ಯುನಿಕೇಷನ್.
ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ. ಇದೇ ಥರ ಚಾರ್ಟ್ ನಾನು ಆಲ್ರೆಡಿ ಪ್ರೀವಿಯಸ್ನಲ್ಲಿನೂ ಹೇಳಿದ್ದೆ. ಫಾರ್ಮಲ್ ಅಂದರೆ ಯಾವ್ದು ಅಂದರೆ, ಈಗ ಪ್ರೆಸಿಡೆಂಟ್ ಆದಮೇಲೆ ಡಿಫ್ರೆಂಟ್ ವೈಸ್ ಪ್ರೆಸಿಡೆಂಟ್ಸೇ ಬರ್ತಾರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟಿಂದು. ಅದಾದ ನಂತರ ಇದು ಎ ಆದರೆ ಇದು ಬಿ ಆದರೆ ಇದು ಸಿ, ಇವರಾದ್ಮೇಲೆ ಇವರೇ ಬರಬೇಕು, ಇವರಾದ್ಮೇಲೆ ಇವ್ರು ಬರೋಂಗಿಲ್ಲ, ಆಮೇಲೆ ಇವ್ರ ಜೊತೆನೇ ಕಮ್ಯುನಿಕೇಟ್ ಮಾಡಬೇಕು. ವೈಸ್ ಪ್ರೆಸಿಡೆಂಟ್ ಫಿನಾನ್ಸ್ ಅವರು ಮ್ಯಾನೇಜರ್ ಸಿ ಜೊತೆನೇ ಕಮ್ಯುನಿಕೇಟ್ ಮಾಡಬೇಕು. ವೈಸ್ ಪ್ರೆಸಿಡೆಂಟ್ ಮಾರ್ಕೆಟಿಂಗ್ ಅವರು ಮ್ಯಾನೇಜರ್ ಡಿ ಆ್ಯಂಡ್ ಡಿ ಜೊತೆನೇ ಕಮ್ಯುನಿಕೇಟ್ ಮಾಡಬೇಕು. ಇನ್ ದ್ಯಾಟ್ ಕೇಸ್ what we are going to call to that organization is completely formal organization. But here this is completely informal. Why? Vice President production department, Vice President of production department are going to communicate with the finance department of manager D or C, isn't it? And the Vice President of marketing department is going to communicate with the department of production A and B. So not only the middle level, lower level also they can communicate with the different departments while talking or based on their personal attitude. Not completely regarding work related, it is some kind of personal relationship while talking to each other, completely based on in a functional structure. Functional structure is the main basic thing. It is a thing which the informal organization is formed. ಯಾಕಂಗಂದೆ ಅಂದರೆ ಫಂಕ್ಷನಲ್ ಸ್ಟ್ರಕ್ಚರ್ ಆಗಿರೋದ್ರಿಂದನೇ ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಡಿಫ್ರೆಂಟಾಗಿ ಡಿವೈಡ್ ಆಯಿತು, ಹೌಲ್ವಾ? ಸೊ ಆ ಥರ ಡಿಫ್ರೆಂಟಾಗಿ ಮಾಡಿ ಹೋದ ನಂತರನೇ ಅಲ್ಲಿನೇ ಅವರ ಒಂದು ಕಮ್ಯುನಿಕೇಷನ್ ಬೇಸ್ ಮೇಲೆ, ಅವರ ಒಂದು ಪರ್ಸನಲ್ ಆ್ಯಟಿಟ್ಯೂಡ್ ಮೇಲೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಜೊತೆ ಏನು ಸಂಬಂಧನ ಇಟ್ಕೊಳ್ತಾರೆ. ಅಂದರೆ ಆ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ ಬಂದು ಮಾತಾಡ್ತಾರೆ, ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಅವ್ರಿಗೆ ಯಾವುದೋ ಒಂದು ಬೌಂಡ್ರಿ ಇರಲ್ಲ, ಅವ್ರಿಗೆ ಯಾವುದೊಂದು ಲಿಮಿಟ್ಸ್ ಇರಲ್ಲ. ಆ ಲಿಮಿಟ್ಸ್ ಮೀರಿ ಮಾಡುವಂಥ ಒಂದು ಕಮ್ಯುನಿಕೇಷನ್ಗೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಸೊ ದಿಸ್ ಇಸ್ ದ ಚಾರ್ಟ್ is completely based on a personal attitude. Personal attitude of whom? Employees. Personal attitude of employees is nothing but a president or vice president of production or vice president of finance or vice president of marketing. All the departments come together and make a different kinds of communication based on a personal attitudes. In that case we call the informal organization. I have already told about this chart also. Okay, this chart, this is nothing but a horizontal communication network. Horizontal is different ways, see here, different ways in a different interaction of the different departments. That's why you used to say it's nothing but a informal ಆರ್ಗನೈಸೇಷನ್. ಈಗ ಮೀನಿಂಗ್ ತಿಳ್ಕೊಂಡ್ವಿ. ಏನು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಇಂಟರಾಕ್ಷನ್ ಅಮಾಂಗ್ ದ ಪೀಪಲ್ ಅಟ್ ವರ್ಕ್. ಏನು ಇಂಟರಾಕ್ಟ್ ಮಾಡ್ತೀರಾ ಪೀಪಲ್ನಲ್ಲಿ ವರ್ಕ್ ಮಾಡುವಂಥ ಸ್ಥಳದಲ್ಲಿ, ಆ ಇಂಟರಾಕ್ಷನ್ ಏನಾಗುತ್ತೆ, ರೈಸ್ ಆಗುತ್ತೆ. ಯಾವ ನೆಟ್ವರ್ಕನ್ನು? ಸೋಷಿಯಲ್ ನೆಟ್ವರ್ಕ್ ರೈಸ್ ಆಗುತ್ತೆ. ನಾಟ್ ಓನ್ಲಿ ರಿಲೇಟೆಡ್ ಟು ದ ಕಂಪ್ನಿ ವರ್ಕ್, ಅದರ್ ದ್ಯಾನ್ ದ ಪರ್ಸನಲ್ ವರ್ಕ್ ಆಲ್ಸೋ ಆರ್ ಪರ್ಸನಲ್ attitude also. It is going to rise the network of social relationship among employees called informal organization. IO is nothing but an informal organization. This is clearly in a common sentence or common word I have already written here. It is the relationship between people in the organization based on the personal attitude. This is a common line I have written, and this is completely related to the business word, and this is a common line based on the personal attitude. ಯಾವಾಗ ರೈಸ್ ಆಗೋದು? ವರ್ಕ್ ಅಮಾಂಗ್, ಇಂಟರಾಕ್ಷನ್ ಅಮಾಂಗ್ ದ ಪೀಪಲ್ ಅಟ್ ವರ್ಕ್. ವರ್ಕ್ ಮಾಡುವ ಸ್ಥಳದಲ್ಲಿ ನಾವೇನು ಇಂಟರಾಕ್ಷನ್ ಇಟ್ಕೊಂಡಿರ್ತೀವಿ, ಆ ಇಂಟರಾಕ್ಷನ್ ಮೇಲೆ ಏನು ರೈಸ್ ಆಗುತ್ತೆ? ನೆಟ್ವರ್ಕ್ ರೈಸ್ ಆಗುತ್ತೆ. ಯಾವ ನೆಟ್ವರ್ಕ್ ರೈಸ್ ಆಗುತ್ತೆ? ಸೋಷಿಯಲ್ ನೆಟ್ವರ್ಕ್ ರೈಸ್ ಆಗುತ್ತೆ. ಸೋಷಿಯಲ್ ನೆಟ್ವರ್ಕ್ ಇಸ್ ಎ ಕಾಮನ್ ನೆಟ್ವರ್ಕ್. ಅಲ್ಲಿ ನಡೆಯುವಂಥ ಒಂದು ಅನ್ವಾಂಟೆಡ್ ಟಾಕ್ಸ್ ಅಂತಂದರೆ ಅವರ ಮಧ್ಯೆ ನಡೆಯುವಂಥ ವರ್ಕ್ ರಿಲೇಟೆಡ್ ರಾದರ್ ದ್ಯಾನ್ ದ ವರ್ಕ್ ರಿಲೇಟೆಡ್ ನಡೆಯುವಂಥ ಮಾತುಕತೆಗಳಿಗೆ ಗಾಸಿಪ್ಸ್ ಅಂತಲೂ ಹೇಳ್ತೀವಿ ನಾವು. ಗಾಸಿಪ್ ಇನ್ನು ನೆಕ್ಸ್ಟ್ ಟಾಪಿಕಲ್ಲಿ ಬರುತ್ತೆ, ಗಾಸಿಪ್ ಅಂದರೆ ಏನಂತ. ಸೊ ಅದರ್ ದ್ಯಾನ್ ದ ವರ್ಕ್ ರಿಲೇಟೆಡ್ ಟಾಕ್ಸ್ ಏನು ನಡೆಯುತ್ತೆ, ಆ ನಡೆಯೋದಕ್ಕೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅದಾದ ನಂತರ ಫಾರ್ಮಲ್ ಆರ್ಗನೈಸೇಷನ್ ಥರ ಆ ಚಾರ್ಟ್ ಪ್ರಕಾರ ಯಾರು ಯಾರಿಗೆ ಅಂತ ಕಡ್ಡಾಯವಾಗಿ ಮಾಡಿರುವಂಥ ಒಂದು ರೂಟ್ ಅಲ್ಲದೆ ಯಾವ ಡಿಪಾರ್ಟ್ಮೆಂಟ್ ಯಾವ ಎಂಪ್ಲಾಯೀಸ್ ಆದ್ರೂ ಮಾತಾಡಿಸ್ಬೋದು, ಬರ್ಬೋದು, ಹೋಗ್ಬೋದು, ಮಾತಾಡ್ಬೋದು. ವರ್ಕ್ ರಿಲೇಟೆಡ್ ಆದರೂ ಆಗಿರ್ಬೋದು, ರಾದರ್ ದನ್ ಸೋಷಿಯಲ್ ನೆಟ್ವರ್ಕ್ ಆದರೂ ಆಗಿರ್ಬೋದು. ಆ ಥರ ಡಿಫರೆಂಟ್ ಇಂಟರಾಕ್ಷನ್ ಬರುತ್ತಲ್ಲ, ಅದಕ್ಕೆ ನಾವು ಹಾರಿಜಾಂಟಲ್ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಕರಿತೀವಿ. ಆ ಹಾರಿಜಾಂಟಲ್ ಕಮ್ಯುನಿಕೇಷನ್ ನೆಟ್ವರ್ಕಲ್ಲಿ ಬರುವಂಥದ್ದೇ ಇನ್ಫಾರ್ಮಲ್ ಆರ್ಗನೈಸೇಷನ್.
ಓಕೆ, ಸೊ ಇವತ್ತು ಮೀನಿಂಗ್ ಮತ್ತು ಚಾರ್ಟ್ ತಿಳ್ಕೊಂಡ್ವಿ. ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಂದರೆ ಏನು ಅಂತ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅದರ ರಿಲೇಟೆಡ್ ಬೇರೆ ಟಾಪಿಕನ್ನು ನಾವು ಮಾಡೋಣ. ಓಕೆ, ಥ್ಯಾಂಕ್ ಯು.